ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಚಿಂತಾಮಣಿ ಬಿಜೆಪಿ ಪಕ್ಷದಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ಅಭಿಯಾನ. ಮತದಾರ ಪಟ್ಟಿ ಪರಿಷ್ಕರಣೆ ಕ್ಷೇತ್ರದಲ್ಲಿ ಅಕ್ರಮ ಮತದಾನ ತಡೆಯಲು ಮತ್ತು ಮತದಾರರ ಪಟ್ಟಿಯನ್ನು ವ್ಯವಸ್ಥಿತವಾಗಿ ಪರಿಷ್ಕರಿಸಲು ಈ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಬೆಂಗಳೂರು ಗ್ರಾಮಾಂತರ ಸಹ ಸಂಯೋಜಕರಾದ ರಕ್ಷಿತ್ ರವರು ಹೇಳಿದರು. ಅವರು ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಬಿಜೆಪಿ ಮತದಾರರ ಪಟ್ಟಿ ಪರಿಷ್ಕರಣೆ ಅಭಿಯಾನದ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ವಿರೋಧ ಪಕ್ಷಗಳು ಬ್ಯಾಲೆಟ್ ಪೇಪರ್ ಮತ್ತು ಇವಿಎಂ ಬಗ್ಗೆ ಮಾಡುವ ಆರೋಪಗಳಿಗೆ ಉತ್ತರವಾಗಿ ತಾಂತ್ರಿಕವಾಗಿ ಮತ್ತು ಕಾನೂನುಬದ್ಧವಾಗಿ ಕಳ್ಳ ಮತಗಳನ್ನು ಗುರುತಿಸಿ ಡಿಲೀಟ್ ಮಾಡುವ ಕೆಲಸ ಮಾಡಲಾಗುವುದು. ಅರ್ಹ ಮತದಾರರ ಸೇರ್ಪಡೆಯ ಜೊತೆಗೆ ಅನರ್ಹ ಮತ್ತು ನಕಲಿ ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕಿ ಕೇವಲ ಅರ್ಹ ಮತದಾರರನ್ನು ಮಾತ್ರ ಪಟ್ಟಿಯಲ್ಲಿ ಉಳಿಸಿಕೊಳ್ಳುವುದು ನಮ್ಮ ಬಿಎಲ್ಒಗಳು ಮತ್ತು ಮುಖಂಡರ ಜವಾಬ್ದಾರಿಯಾಗಿದೆ ಎಂದ ಅವರು, ಈ ಎಲ್ಲ ಕ್ರಮಗಳ ಮೂಲಕ ಕ್ಷೇತ್ರದಲ್ಲಿ ಪಾರದರ್ಶಕ ಚುನಾವಣೆ ನಡೆಯುವಂತೆ ಮಾಡಿ ಮುಂಬರುವ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಚಿಂತಾಮಣಿಯಲ್ಲಿ ಬಿಜೆಪಿ ಬಾವುಟ ಆರಿಸುವುದೇ ನಮ್ಮ ಮುಖ್ಯ ಗುರಿ ಎಂದರು. ಬಿಜೆಪಿ ಮುಖಂಡ ವೇಣುಗೋಪಾಲ್ ಅವರು ಮಾತನಾಡಿ, ಮುಂಬರುವ ಚುನಾವಣೆಗಳ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಸಾಂಸ್ಥಿಕ ಬಲವರ್ಧನೆಗೆ ಮುಂದಾಗಿದ್ದು ಇಂದು BLA2 ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಎಂದರು. ವಿಶೇಷವಾಗಿ ಮೃತಪಟ್ಟವರ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದುಹಾಕುವುದು, ವಲಸೆ ಹೋದವರ ವಿಳಾಸ ಬದಲಾವಣೆ ಹಾಗೂ ಹೊಸ ಮತದಾರ ಸೇರ್ಪಡೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಹೇಳಿದ ಅವರು, ಮೋದಿಯವರ ಆಶಯದಂತೆ ಪ್ರತಿಯೊಬ್ಬರಿಗೂ ಒಂದು ಮತ ಎಂಬ ಸಿದ್ಧಾಂತವನ್ನು ಜಾರಿಗೆ ತರಲು ಒಂದಕ್ಕಿಂತ ಹೆಚ್ಚು ಕಡೆಯ ಹೆಸರಿರುವ ಮತದಾರರನ್ನು ಗುರುತಿಸಿ ಪಟ್ಟಿಯನ್ನು ಸರಿಪಡಿಸುವ ಕೆಲಸ ನಡೆಯುತ್ತಿದೆ. ಕಾರ್ಯಕರ್ತರು ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಪಡೆದು ಸ್ವಚ್ಛ ಮತ್ತು ನಿಖರವಾದ ಮತದಾರರ ಪಟ್ಟಿ ಸಿದ್ಧಪಡಿಸಲು ಪಣ ತೊಟ್ಟಿದ್ದಾರೆ ಎಂದರು. ಬೆಂಗಳೂರು ಗ್ರಾಮಾಂತರ ಸಂಯೋಜಕರಾದ ವಾಸು ಮಾತನಾಡಿ, ಎಲ್ಲ ಚುನಾವಣೆಗಳಲ್ಲಿ ಯಾವುದೇ ಅಕ್ರಮಗಳಿಗೆ ಅವಕಾಶ ನೀಡದೆ ಪಾರದರ್ಶಕವಾಗಿ ಮತದಾನ ನಡೆಯುವಂತೆ ನೋಡಿಕೊಳ್ಳುವುದು ಪಕ್ಷದ ಪ್ರಮುಖ ಆದ್ಯತೆಯಾಗಿದೆ. ಮತದಾರರ ಪಟ್ಟಿಯಲ್ಲಿರುವ ದೋಷಗಳು ಸರಿಪಡಿಸಲು ಕಾರ್ಯಕರ್ತರಿಗೆ ಸೂಚನೆ ನೀಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷರಾದ ರಾಜಣ್ಣ, ನಗರಾಧ್ಯಕ್ಷರಾದ ಗೋವಿಂದರಾಜು, ಮಂಜುನಾಥ್, ಶ್ರೀನಿವಾಸ್, ಮಹೇಶ್ ಬೈ, ಶಿವಾರೆಡ್ಡಿ, ರಾಜಶೇಖರ ರೆಡ್ಡಿ, ದೇವರಾಜ್, ಪ್ರಸಾದ್, ರವಿಕುಮಾರ್, ಮಣಿಕಂಠ ಸೇರಿದಂತೆ ಬಿಜೆಪಿ ಪಕ್ಷದ ಹಲವಾರು ಮುಖಂಡರು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಜನ ಹೊಸ ಮತದಾರರಿದ್ದಾರೆ ಕಂಪ್ಲೀಟ್ ಕರ್ನಾಟಕದಲ್ಲಿ. ಅದರಲ್ಲಿ ಹ್ಯಾಂಡಿಕ್ಯಾಪ್ಸು 3,40,000 ಜನ ಇದ್ದಾರೆ. 80 ವರ್ಷ ಮೇಲ್ಪಟ್ಟವರು 2,20,000 ಜನ, 85 ವರ್ಷ ಮೇಲ್ಪಟ್ಟವರಿದ್ದಾರೆ. ಅಂದರೆ ಇದೆಲ್ಲ ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಅನುಗುಣವಾಗಿ ಇರುತ್ತೆ. ಪುರುಷ ಎಷ್ಟಿದ್ದಾರೆ, ಮಹಿಳೆಯರಿದ್ದಾರೆ ಎಷ್ಟಿದ್ದಾರೆ, ಹೊಸ ಸೇರ್ಪಡೆ ಎಷ್ಟಿದೆ ಅಂತ ನೀವು ಕೂಡ ಇದೇನಂತ ಲಿಸ್ಟ್ ತಗೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ. BLA2 ಆಗೋದಕ್ಕೆ ಆಪ್ಷನ್ ಇದೆ ಸರ್. ಸತಿ ಅದನ್ನು ನಾವು ಕಡೆಗಣಿಸೋದಿಲ್ಲ. ಒಂದು ವೇಳೆ ಅವರು ಓಟ್ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ, ಬೇರೆ 2 ಕಾರ್ಯಗಳನ್ನ ಮೊಮ್ಮದನ್ನ ಜಾಸ್ತಿ ಮಾಡ್ಕೊಂಡ್ರೆ ಮುಗಿತಾರೋ ಮನೆಗೂ, ಅದನ್ನು ನಾವು ಹೋಗಿ ತಿಳ್ಕೋಬೇಕು. ಇವರೇನಾದ್ರು ಜಾಸ್ತಿ ಬೇರೆವೇನಾದ್ರು ಓಟುಗಳು ಕಳ್ಳೋಟುಗಳು ಜೋಡಿಸಿದಾರ ಇಲ್ವಾ ಅಂತ ಅಟ್ಲೀಸ್ಟ್ ಕಳ್ಳೋಟುಗಳಿದ್ರೆ ಡಿಲೀಟ್ ಮಾಡಿಸುವಂಥದ್ದು ಮಾಡಬೇಕು. ನಮ್ಮ ಓಟ್ ಹಾಕಿಲ್ಲ ಅನ್ನೋ ಚಿಂತೆ ಇಲ್ಲ, ಬೇರೆ ಓಟುಗಳು ಅಲ್ಲಿ ಸೇರ್ಪಡೆ ಆಗಬಾರ್ದು. ಆದ್ದರಿಂದ ನಿಮ್ಮ ಆ ಥರ ಏನಾದ್ರು BLA1 ಮಂಡಲ ಅಧ್ಯಕ್ಷರು ಎಲ್ಲಿದ್ದೀರಾ, ನೀವು ಮಾಡಿಲ್ಲ ಅಂತಂದರೆ ದಯವಿಟ್ಟು ಪಕ್ಕದಲ್ಲಿ ಯಾರು ಆ್ಯಕ್ಟಿವ್ ಆಗಿರ್ತಾರೋ ಅಂಥವ್ರ BLA2ಗಳು ಮಾಡಿ ಖಂಡಿತವಾಗಿ ಅದನ್ನು ಓಡಾಡಿಸಿ ಡಿಲೀಟ್ ಮಾಡಿಸುವಂಥದ್ದು ಮಾಡಲೇಬೇಕಾಗುತ್ತೆ. ಒಬ್ಬೊಂದು ಮನೆಯಲ್ಲಿ 4-5 ಜನ ಮೊಮ್ಮಕ್ಕಳ ಕಲಿಮಗಳು ಸೇರ್ಕೊಂಡ್ಬಿಟ್ಟಿರ್ತಾರೆ, ಅರ್ಥ ಆಯ್ತಾ? ಅದು ಕೂಡ ಮಾಡಬೇಕಾಗತ್ತೆ ಪ್ರಕಾರ. ಮತ್ತು ಅದನ್ನು ಕಲೆಕ್ಟ್ ಮಾಡಿರೋದು ನೀವು ನೆಟ್ಗೆ ಅದನ್ನು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಬೋದು. ಅವ್ರಿಗೆ ಅರ್ಜಿಯಾದರೂ ಕೊಡ್ಬೋದು,
ಇಲ್ಲ ಸಿಸ್ಟಮಲ್ಲಾದರೂ ಡೌನ್ಲೋಡ್ ಮಾಡ್ಬೋದು ಅಂತ ನಾನು ಏನು SIR ಈ ಒಂದು ನಮ್ಮ ಒಂದು BJPಯಿಂದ ಮತ ಪರಿಷ್ಕರಣೆ ಅಂತ ಅಭಿಯಾನ ಮಾಡ್ತಾಯಿದ್ವಿ. ಅದಕ್ಕೆ ನಾನು ಸಂಯೋಜಿಸಿದ್ದೀನಿ ಬೆಂಗಳೂರು ಗ್ರಾಮಾಂತರ ವಿಭಾಗದ್ದು. ಇವತ್ತು ಈ SIR ಏನು ಕಾರ್ಯಾಗಾರ ಭಾಳ ತುಂಬ ಅತ್ಯುನ್ನತವಾಗಿ ನಮ್ಮ ಒಂದು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ. BLA2 ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸೇರಿಸಿದ್ದಾರೆ. ಇವತ್ತು ನಮ್ಮ ಇಷ್ಟೇ ಉದ್ದೇಶ, ಎಲ್ಲ ಕಡೆಯಲ್ಲೂ ಹೇಳ್ತಾ ಇದ್ರು ಬ್ಯಾಲೆಟ್ ಪೇಪರ್ ಬೇಕು, ಮತ್ತು ಏನಕ್ಕೆ ಬ್ಯಾಲೆಟ್ ಪೇಪರ್ ಬೇಕು, ಮತ್ತು ಅವರ ಕಳ್ಳೋಟಗಳನ್ನ ಹಾಕಿ ಮತ್ತೆ ಅಂತ ಕಳ್ಳ ಸರ್ಕಾರ ರಚಿಸಬೇಕು ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ಮೇಲೆ ಸುಮ್ಮನೆ ದೂಷಣೆ ಮಾಡ್ತಾಯಿದ್ರು. EVM ಮಿಷನ್ಸಲ್ಲಿ ಏನೋ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅಂತ. ಅದಕ್ಕೆ ಉತ್ತರವಾಗಿ SIR ಮೂಲಕ ನಾವು ಬಿಹಾರಲ್ಲಿ ಉತ್ತರ ಕೊಟ್ಟಿದ್ದೇವೆ ಅಲ್ವಾ. ಅರ್ಹತೆ ಇರುವಂಥ ವ್ಯಕ್ತಿಗಳನ್ನ ಯಾರು ನಮ್ಮದು ಒಂದೇ ಅಮಿತ್ ಶಾ ಜಿ ಹೇಳಿದ್ದಾರೆ, ಡಿಡಕ್ಟ್ ರಿಪೋರ್ಟ್ ಅಲ್ಲ, ನೀವು ಡಿಡಕ್ಟ್ ಮಾಡಿ ಕಳ್ಳೋಟಗಳನ್ನ ಡಿಲೀಟ್ ಮಾಡಿಸಿ, ಕಳ್ಳೋಟಗಳನ್ನ ಡಿಪೋರ್ಟ್ ಮಾಡಿ, ಯಾರು ನುಸುಳ್ಕೋರು ಇರ್ತಾರೆ, ಕಳ್ಳೋಟ ಹಾಕೋಂತಾರೆ ಇರ್ತಾರೆ, ಅವ್ರನ್ನ ಹೊರಗಡೆ ಹಾಕಿ ಅಂತ. ಈ ಒಂದು ನಾವು ಬಿಹಾರ್ ಚುನಾವಣೆಯಲ್ಲಿ ಏನು ನಡೀತೋ ಅದನ್ನು ಕೂಡ ನಾವು ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ನಾವು ಅದನ್ನೇ ಒಂದು ಗುರಿಯಾಗಿ ಇಟ್ಕೊಂಡು ಯಾರು ಅರ್ಹತೆ ಇಲ್ದಿರೋಂಥ ವ್ಯಕ್ತಿಗಳನ್ನ ಮುಂದಿನ ದಿನಗಳಲ್ಲಿ ನಮ್ಮ BLA2 BLA ನಮ್ಮ ಒಂದು ಮುಖಂಡರು ಎಲ್ಲರೂ ಸೇರಿ ತೆಗೆದಾಕ್ಸೋವಂಥದ್ದಾಗತ್ತೆ. ಅರ್ಹತೆ ಇರುವಂಥ ವ್ಯಕ್ತಿಗಳನ್ನ ನಾವು ಚುನಾವಣಾ ಪಟ್ಟಿಯಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರಿಸುವಂಥದ್ದಾಗತ್ತೆ. ಸೇರಿಸಿ ಆ ಅರ್ಹತೆ ಇರುವ ಪ್ರತಿಯೊಬ್ಬ ವ್ಯಕ್ತಿಯು ನಮ್ಮ BJP ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ವೋಟ್ ಹಾಕುವಂಥದ್ದಾಗತ್ತೆ. ಆ ವೋಟ್ ಹಾಕಿ ನಮ್ಮ ಒಂದು ಈ ವಿಧಾನಸಭಾ ಕ್ಷೇತ್ರದಲ್ಲಿ 2028ಗೆ ನಾವು BJPಯ ಬಾವುಟವನ್ನು ಹಾರಿಸ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಮತದಾರ ಪಟ್ಟಿ ಪರಿಷ್ಕರಣೆ ಯಾವ ಥರ ಮಾಡಬೇಕು ಅಂತ ಅದಕ್ಕೆ ಉಸ್ತುವಾರಿ ವಹಿಸಿದಂಥ ನಿಶ್ಚಿತ್ ಅವರು ಮತ್ತು ಚಿಂತಾಮಣಿ ವಿಧಾನಸಭೆಯಲ್ಲಿ BL2 BL1ನ ಕಾರ್ಯಾಗಾರ ನಡೆಸಿರ್ತಾರೆ. ಆ ಕಾರ್ಯಾಗಾರದ ಉದ್ದೇಶ ಏನಪ್ಪ ಅಂದರೆ ಮತದಾರ ಪಟ್ಟಿ 2003 ಹತ್ರ 5 ಹತ್ರ ಸತ್ತೋಗಿರೋರು, ತಾತ ತಂದೆ ತಾಯಿ ಸತ್ತೋಗಿರೋದಿದ್ರು ಇವತ್ತು ಅವೆಲ್ಲ ಇರೋದು ಡಿಲೀಟ್ ಆಗಬೇಕು, ಒಂದೇ ಮತದಾರರ ಪಟ್ಟಿಯಾಗಿ ನ್ಯಾಯಯುತವಾಗಿ ಮತ ನಡೀಬೇಕು ಅನ್ನೋ ಒಂದು ಉದ್ದೇಶ. ಇದು ನರೇಂದ್ರ ಮೋದಿಯವರ BJPಯವರ ಒಂದು ಸಿದ್ಧಾಂತದ ಉದ್ದೇಶ. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಮತ ಇರಬೇಕು. ಇಲ್ಲಿ ಮತ ಹಾಕೋದು, ಅಲ್ಲಿ ಮತ ಹಾಕೋದು, ತಿರುಗೋದು, ಅಲ್ಲ ಹಾಕ್ತೀನಿ ಅನ್ನೋದು 7 ಕಡೆ 8 ಕಡೆ ಮತದಾರರು ಮಾಡ್ಕೊಂಡಿದ್ದಾರೆ. ಅವನ್ನೆಲ್ಲ ಕಳೆದಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ವಾಲಂಟ್ರಿಯಲ್ಲಿ ನೀವು ಇದನ್ನ ಕರ್ನಾಟಕಕ್ಕೆ ಲಾಂಚ್ ಮಾಡ್ತಾನೆ ನೀವು ಇದರಲ್ಲಿ ವಾಲಂಟ್ರಿಯಾಗಿ ನೀವು ನೋಂದಾವಣೆ ಮಾಡ್ಕೊಬೇಕು. ಮೊದಲನೇ ನಿಮ್ಮ ಅಕ್ಕಪಕ್ಕ ಮನೆಗಳವ್ರಿಗೆ ಹೇಳಿ ನೋಂದಾವಣೆ ಮಾಡಿ, ನಾವು ಹಿಂಗಿದ್ದೀರಿ, ನಮ್ಮ ಮನೇಲಿ ಇಂಥವ್ರಿಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಮಗಳಿಲ್ಲ, ಮದುವೆ ಮಾಡಿಕೊಟ್ಟೈತೆ, ನಮ್ಮ ಮಗ ಬೇರೆ ಕಡೆ ಇದ್ದಾನೆ, ನಾವು ಬೇರೆ ಕಡೆ ಇದ್ದೀರಿ, ನಮ್ಗೆ ಇಂಥ ಕಡೆ ವೋಟ್ ಕೊಡಿ ಅಂತೇಳಿ ನಾವು ಮಾಡ್ಕೊಳೋಂಥ ಕರ್ತವ್ಯ ಮಾಡಬೇಕು. ಇದು ಜನರ ಜವಾಬ್ದಾರಿ ಕೆಲಸ. ಆದ್ದರಿಂದ ಅದಕ್ಕೆ ನಾವು ಪಕ್ಷದಿಂದ BL2 ಅಂತೇಳಿ BL1 ಅಂತೇಳಿ ಮಾಡಿದ್ದೀವಿ. ಒಬ್ಬ ನಮ್ಮ ತಾಲೂಕು ಒಬ್ಬ BL1 BL2 ಬರೀ ಬೂತ್ ಸಮಸ್ಯೆ. ಈ ಬೂತಲ್ಲಿ ಯಾರ ಮನೆಯಲ್ಲಿ ಯಾರು ಸತ್ತಿದ್ದಾರೆ, ಯಾರು ಬದುಕಿದ್ದಾರೆ, ಅವರು ದೂರ ಹೋಗಿದ್ದಾರೆ, ಮಗಳ ಮದುವೆ ಆಗಿದ್ದಾರೆ, ಸೊಸೆ ಬಂದಿದ್ದಾಳೆ, ಇವನ್ನೆಲ್ಲ ಸೇರ್ಪಡೆ ಮಾಡೋದು, ತೆಗೆದಾಕುವಂಥ ಕೆಲಸ ಮಾಡ್ತಾಯಿದ್ದೀನಿ. ಸ್ವಚ್ಛ ಪರಿಷ್ಕರಣಾ ಪಟ್ಟಿ ಆಗಬೇಕು, ಮತದಾರರ ಪಟ್ಟಿ ಸ್ವಚ್ಛ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀನಿ. ಆವಾಗ ಎಲೆಕ್ಷನ್ ನಡೆದಾಗ ಸ್ವಚ್ಛವಾಗಿ ಎಲ್ಲರೂ ಬಂದು ಮತ ಹಾಕ್ತಾರೆ. ಅದ್ರ ಬದಲು ಇನ್ನೊಬ್ರು ಯಾರೋ ಬರೋದು, ಸತ್ತೋಗಿರೋದು ಮತ ಹಾಕೋದು, ಇನ್ನೊಬ್ರು 2ನೇ ಮತಕ್ಕೆ ಕರ್ಕೊಂಬರೋದು, ಅಲ್ಲಿ ಗಲಾಟೆ ಮಾಡೋದು, ಇವನ್ನೆಲ್ಲ ತಪ್ಪಿಸೋದಕ್ಕೋಸ್ಕರ ಇದು ನಡೀತಾ ಇರೋದು. ಇದಕ್ಕೆ ಕಾರ್ಯಾಗಾರ ರೂಪಿಸಿ ಅದನ್ನು ನಿಶ್ಚಿತ ಮೇಡಮ್ನವರು ಈ ಥರ ಮಾಡಬೇಕು, ನೀವು ಈ ಥರ ಇದನ್ನೆಲ್ಲ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ಚಿಂತಾಮಣಿಯಲ್ಲಿ ಒಳ್ಳೆ ಮತದಾರರ ಪಟ್ಟಿ ಆಗಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ BL2ಗಳು BL1 ಸೇರಿ ಮುಖಂಡರು ಸೇರಿ BJP ಪಕ್ಷದಿಂದ ಈ ಕಾರ್ಯಾಗಾರ ಹಾಕ್ಬೋದು.